2022 ಬಳ್ಳಾರಿ ಯೂನಿವರ್ಸಿಟಿ ಕ್ವಶನ್ ಪೇಪರಲ್ಲಿ 15 ಮಾರ್ಕ್ಸ್ಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ಪ್ರಸಾದ್ ಪರ್ಟೈನಿಂಗ್ ಟು ಪ್ರೀವಿಯಸ್ ಇಯರ್ 2021. ಸೊ ಇದು 21-22 ಆಗಬೇಕು. ಕಂಪ್ಯೂಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಇಫ್ ಹಿ ಈಸ್ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್. ಈ ಮೂರು ಕೇಸಲ್ಲಿ ಯಾವುದೆಲ್ಲ ಇನ್ಕಮ್ ಅಸೆಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಸೊ ಇದು ಕ್ವಶನ್ ಕೊಟ್ಟಿದ್ದಾರೆ. ಈಗ ಸೊಲ್ಯೂಷನ್ ನೋಡೋಣ. ಮಿಸ್ಟರ್ ಪ್ರಸಾದ್ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ಅಸೆಸ್ಮೆಂಟ್ ಇಯರ್ 2022-23. ಮೊದಲಿಗೆ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್ ರಿಸೀವ್ಡ್ ಇನ್ ಇಂಡಿಯಾ. ಇದು ರಿಸೀವ್ಡ್ ಇನ್ ಇಂಡಿಯಾ ಇದ್ದಿದ್ದಕ್ಕೆ ಇದು ಮೂರು ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಇದು ಅಗ್ರಿಕಲ್ಚರ್ ಇನ್ಕಮ್ ಇನ್ ಪಾಕಿಸ್ತಾನ್, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇದ್ದರೆ ಎಕ್ಸಂಪ್ಷನ್ ಆಗ್ತಿತ್ತು. ಇದು ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಇರೋದ್ರಿಂದ ಟ್ಯಾಕ್ಸಬಲ್ ಆಗುತ್ತೆ. ಅದು ಮೂರು ಕೇಸಲ್ಲಿ 60,000 rupees. 60,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಜಪಾನ್. ಇಲ್ಲಿ ಇನ್ಕಮ್ ಎಲ್ಲಿ ಅಕ್ರೂ ಆಗಿದೆ? ಇಂಡಿಯಾದಲ್ಲಿ ಅಕ್ರೂ ಆಗಿದೆ. ಸೊ ಇಂಡಿಯಾದಲ್ಲಿ ಅಕ್ರೂ ಆಗಿದ್ದರೆ ಮೂರು ಕೇಸಲ್ಲಿ ಕೂಡ ಇದು ಟ್ಯಾಕ್ಸಬಲ್ ಆಗುತ್ತೆ. 24,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್, ಪೇಮೆಂಟ್ ರಿಸೀವ್ಡ್ ಇನ್ USA ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ. ಪೇಮೆಂಟ್ ಎಲ್ಲಿ ರಿಸೀವ್ ಮಾಡಿದ್ದಾರೆ? ಫಾರಿನಲ್ಲಿ ರಿಸೀವ್ ಮಾಡಿದ್ದಾರೆ. ಬಟ್ ಸರ್ವಿಸ್ ಎಲ್ಲಿ ಕೊಟ್ಟಿರೋದು? ಇಂಡಿಯಾದಲ್ಲಿ. ಸೊ ಇದು ಇಂಡಿಯನ್ ಇನ್ಕಮ್ ಆಯಿತು. ಇದು ಕೂಡ ಮೂರು ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. 24,000 ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಒನ್, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇರಾನ್. ಇದು ಸ್ಯಾಲ್ರಿ ಎಲ್ಲಿ ರಿಸೀವ್ ಆಗಿದೆ? ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ರಿಸೀವ್ ಆದರೆ ಮುಂದೆ ನಾವು ಸರ್ವಿಸ್ ಎಲ್ಲಾದರೂ ಕೊಡಲಿ ಮೂರು ಕೇಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. 40,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಇನ್ ಶ್ರೀಲಂಕಾ ರಿಸೀವ್ಡ್ ದೇರ್ ಆ್ಯಂಡ್ ರೆಮಿಟೆಡ್ ಟು ಇಂಡಿಯಾ. ಶ್ರೀಲಂಕಾದಲ್ಲಿ ಬಿಸ್ನೆಸ್ ಇದೆ, ಅಲ್ಲಿ ರಿಸೀವ್ ಮಾಡಿದ್ದಾರೆ. ಬಟ್ ಕಂಟ್ರೋಲ್ ಎಲ್ಲಿಂದ ಮಾಡಿರೋದು? ಇಂಡಿಯಾದಿಂದ. ಇಂಡಿಯಾದಿಂದ ಕಂಟ್ರೋಲ್ ಮಾಡಿದರೆ ಫಸ್ಟ್ 2 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 30,000 ಇನ್ ಕೇಸ್ ಆಫ್ ROR ಮತ್ತು ಇನ್ ಕೇಸ್ ಆಫ್ NOR. ಆ್ಯಂಡ್ ರೆಮಿಟೆಡ್ ಟು ಇಂಡಿಯಾ ಅಂದಿದ್ದಾರೆ. ರೆಮಿಟೆಡ್ ಈಸ್ ಡಿಫ್ರೆಂಟ್, ರಿಸೀವ್ಡ್ ಈಸ್ ಡಿಫ್ರೆಂಟ್. ರೆಮಿಟೆಡ್ ಅಂದರೆ ಶ್ರೀಲಂಕಾದಲ್ಲೇ ರಿಸೀವ್ ಮಾಡಿ ಇಂಡಿಯಾಗೆ ಕಳಿಸಿರೋದು, ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ರಿಸೀವ್ಡ್ ಇನ್ ಇಂಡಿಯಾ ಇದ್ದರೆ ಮೂರು ಕೇಸಲ್ಲಿ ಟ್ಯಾಕ್ಸಬಲ್ ಆಗ್ತಾಯಿತ್ತು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ಕಮ್ ಅರ್ನ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಬಾಂಗ್ಲಾದೇಶ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್. ಸೊ ಇಲ್ಲಿ ಇನ್ಕಮ್ ಅರ್ನ್ ಮಾಡಿದ್ದು ಬಾಂಗ್ಲಾದೇಶ್, ಸೊ ಅಲ್ಲೇ ರಿಸೀವ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಫಸ್ಟ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. 8,000 ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಕೇಸ್ ಆಫ್ ಓನ್ಲಿ ROR. ನೆಕ್ಸ್ಟ್ ಒನ್ ನೋಡೋಣ. ಇಂಟ್ರೆಸ್ಟ್ ಇನ್ ರಿಸ್ಪೆಕ್ಟ್ ಆಫ್ ಸೆಕ್ಯೂರಿಟೀಸ್ ಇನ್ ಅ ಫ್ರೆಂಚ್ ಕಂಪನಿ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಇದು ಫ್ರೆಂಚ್ ಕಂಪನಿ ಇದಿದೆ, ಫಾರಿನ್ ಇನ್ಕಮ್ ಔಟ್ಸೈಡ್ ಇಂಡಿಯಾ ರಿಸೀವ್ ಮಾಡಿದ್ದಾರೆ. ಇದು ಕೂಡ ಓನ್ಲಿ ಫಸ್ಟ್ ಕೇಸಲ್ಲಿ ಅಷ್ಟೇ ಟ್ಯಾಕ್ಸಬಲ್ ಆಗುತ್ತೆ. 20,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸರ್ವ್ಡ್ ಫಾರ್ 2 months ಇನ್ ಆ್ಯನ್ ಇಂಡಿಯನ್ ಎಂಬಸಿ ಸಿಚುವೇಟೆಡ್ ಇನ್ ಸಿರಿಯಾ ಆ್ಯಂಡ್ ಸ್ಯಾಲ್ರಿ ರಿಸೀವ್ಡ್ ದೇರ್. ಸರ್ವ್ ಎಲ್ಲಿ ಮಾಡಿರೋದು? ಸಿರಿಯಾದಲ್ಲಿ. ಸ್ಯಾಲ್ರಿ ಎಲ್ಲಿ ರಿಸೀವ್ ಮಾಡಿದ್ದಾರೆ? ಸಿರಿಯಾದಲ್ಲೇ ರಿಸೀವ್ ಮಾಡಿದ್ದಾರೆ. ಬಟ್ ಇಂಡಿಯನ್ ಎಂಬಸಿ ಸಲುವಾಗಿ ಇದು ಸರ್ವಿಸ್ ಕೊಟ್ಟಿರೋದು, ಅಂದರೆ ಇಂಡಿಯಾ ಸಲುವಾಗಿ ವರ್ಕ್ ಮಾಡಿದ್ದು. ಸೊ ಇದು ಇಂಡಿಯನ್ ಇನ್ಕಮ್ ಅಂತ ನಾವು ಹೇಳ್ತೀವಿ. ಸೊ 40,000 ಏನಿದೆ ಮೂರು ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗುತ್ತೆ. 40,000 ಇನ್ ಕೇಸ್ ಆಫ್ ROR, NOR ಮತ್ತು ನಾನ್ ರೆಸಿಡೆಂಟ್. ನೆಕ್ಸ್ಟ್ ಪಾಯಿಂಟ್, ಬಿಸ್ನೆಸ್ ಪ್ರಾಫಿಟ್ ಅರ್ನ್ಡ್ ಇನ್ ದ ಪಾಸ್ಟ್ ಬಟ್ ರೆಮಿಟೆಡ್ ಟು ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ಇಲ್ಲಿ ಪಾಸ್ಟ್ ಪ್ರಾಫಿಟ್ ಇದೆ, ಅದು ಈಗ ಪ್ರೀವಿಯಸ್ ಇಯರಲ್ಲಿ ಇಂಡಿಯಾದಲ್ಲಿ ರೆಮಿಟ್ ಮಾಡಿದ್ದಾರೆ. ಇಲ್ಲಿ ನಾವು ಪ್ರೀವಿಯಸ್ ಇಯರ್ 21-22 ದಲ್ಲಿ ಏನು ನಾವು ಇನ್ಕಮ್ ಅರ್ನ್ ಮಾಡಿರ್ತೀವಿ ಅದನ್ನು ಈಗ ನಾವು
ಅಸೆಸ್ ಮಾಡ್ತಾ ಇದ್ದೀವಿ. ಬಟ್ ಈ ವರ್ಷದ ಹಿಂದಿನ ಇನ್ಕಮ್ ಇಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ, ಸೊ ಇದು ಎಕ್ಸಮ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸ್ಯಾಲರಿ ರಿಸೀವ್ ಫ್ರಮ್ UNO. ಇದು ಫಾರಿನ್ ಇನ್ಕಮ್ ಇರೋದ್ರಿಂದ ಫಸ್ಟ್ ಕೇಸಲ್ಲಿ ಮಾತ್ರ ಇದು ಟ್ಯಾಕ್ಸಬಲ್ ಆಗುತ್ತೆ. 40,000 ಇನ್ ಕೇಸ್ ಆಫ್ ROR. ಸೊ NOR ಮತ್ತು ನಾನ್ ರೆಸಿಡೆಂಟಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ, ಇದು ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಇರೋದ್ರಿಂದ ಇದು ಎಕ್ಸಮ್ಟ್ ಆಗುತ್ತೆ. ಸೊ 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಲಾಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಸೇವಿಂಗ್ ಅಕೌಂಟ್ ₹2,000. ಇಲ್ಲಿ ಸೇವಿಂಗ್ ಅಕೌಂಟಿಂದ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಅಪ್ ಟು 3,500ವರೆಗೂ ಇದು ಎಕ್ಸಮ್ಟ್ ಇದೆ. ಸೊ ಅದರಿಂದ ಇದು 3 ಕೇಸಲ್ಲಿ ಇದು ಟ್ಯಾಕ್ಸಬಲ್ ಆಗೋದಿಲ್ಲ. ಒಂದು ವೇಳೆ 3,500ಕ್ಕಿಂತ ಜಾಸ್ತಿ ಏನಾದರೂ ಇತ್ತಂದರೆ ಸೊ ಡಿಫ್ರೆನ್ಸ್ ಏನಿದೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ 6,000 ಇಂಟ್ರೆಸ್ಟ್ ಇದ್ದು ಅದರಲ್ಲಿ 3,500 ಎಕ್ಸಮ್ಷನ್ ಆಗುತ್ತೆ. ಬ್ಯಾಲೆನ್ಸ್ 2,500 ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಈ ಕೇಸಲ್ಲಿ ಓನ್ಲಿ 2,000 ಇರೋದ್ರಿಂದ ಇದು ಫುಲ್ ಎಕ್ಸಮ್ಷನ್ ಆಗುತ್ತೆ. ಸೊ ಈಗ ಟೋಟಲ್ ಮಾಡೋಣ. ಈಗ ROR ಕೇಸಲ್ಲಿ ಟೋಟಲ್ ಇನ್ಕಮ್ 2,86,000 ಆಗುತ್ತೆ. NOR ಕೇಸಲ್ಲಿ 2,18,000. ಹಾಗೆ ನಾನ್ ರೆಸಿಡೆಂಟ್ ಕೇಸಲ್ಲಿ ಇದು 1,88,000 ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟಲ್ಲಿ ಸೊ ಆಲ್ಮೋಸ್ಟ್ ಎಲ್ಲ ಇನ್ಕಮ್ಮು ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಎಕ್ಸಮ್ಷನ್ ಬಿಟ್ಟು. ಓಕೆ, ನಾನ್ ರೆಸಿಡೆಂಟ್ ಕೇಸಲ್ಲಿ ಓನ್ಲಿ ಫಾರಿನ್ ಇನ್ಕಮ್ ಅಷ್ಟೇ ಟ್ಯಾಕ್ಸಬಲ್ ಆಗುತ್ತೆ. NOR ಕೇಸಲ್ಲಿ ಅದ್ರ ಮಧ್ಯೆ ಕೆಲವೊಂದು ಇಂಡಿಯಾದ್ದು ಕೆಲವೊಂದು ಫಾರಿನ್ ಇದ್ದು. ಸೊ ಈ ರೀತಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ಅವ್ರದ್ದು ಟೋಟಲ್ ಇನ್ಕಮ್ ಕೂಡ ಇಲ್ಲಿ ಡಿಫರ್ ಆಗುತ್ತೆ.